ನಿಮ್ಗೆ ಬಹಳ ಕ್ಲಿಯರ್ ಆಗಿ ಹೇಳ್ತೇನೆ. ಸೈಟ್ ಫಿಸಿಬಿಲಿಟಿ ಮತ್ತು ಇದ್ರ ಬಗ್ಗೆ ಕೊಡ್ತಾರೆ ಅಷ್ಟೇ. ಅವರು ಇಲ್ಲಿ ಮಾಡಬೇಕು ಅದು ಕೂಡ ಇದು ಫೈಟ್ ಸೂಟೇಬಲ್ ಅದೇ ಎಲ್ಲ ಅಷ್ಟೇ ಅವ್ರ ರೋಲು. ಅದು ಅವ್ರಿಗೆ ಗೊತ್ತಿಲ್ಲ ನಮಗೆ. ಅವರು ಪೋಷಣೆ ಕೊಡ್ಬೋದು ಒಂದು ತಿಂಗಳಲ್ಲಿ 15 ದಿವಸ ಕೊಡ್ಬೋದು. ಆಮೇಲೆ ನಾವು ಇದನ್ನ ಎಕ್ಸ್ಪರ್ಟ್ಸ್ಗೆ ವಹಿಸ್ತೀವಿ. ಲೈಕ್ KPMG ಇರ್ಬೋದು, ಬೇರೆ BCG ಇರ್ಬೋದು, ಆನ್ಸ್ಟನ್ ಯಂಗ್ ಇರ್ಬೋದು, ಈಗ ಯಾರು ಅಥವಾ ಈ ಏರ್ಲೈನ್ ಇದಕ್ಕೆ ಯಾರು ನಿಮ್ಮ ಜೇವರ್ ಏರ್ಪೋರ್ಟ್ ಮಾಡಿದಾರಲ್ಲ ನೋಯ್ಡಾ, ಅವರು ನವಿ ಮುಂಬೈ ಏರ್ಪೋರ್ಟ್ ಈಗ ಇತ್ತೀಚೆಗೆ ಮಾಡಿದ್ದಾರೆ. ಇವು ಇತ್ತೀಚೆಗೆ 2 ಹೊಸ ಏರ್ಪೋರ್ಟ್ಸ್ ಬಂದಾರೆ. ಅಲ್ಲಿ ಆ ಕನ್ಸಲ್ಟೆನ್ಸ್ ಕೊಟ್ಟ ಅವರೆಲ್ಲ ಸ್ಟಡಿ ಮಾಡ್ತಾರೆ. ಪ್ಯಾಸೆಂಜರ್ ಲೋಡು, ಕಾರ್ಗೋ ಲೋಡು, ಸೂಟೇಬಿಲಿಟಿ, ಕನೆಕ್ಟಿವಿಟಿ, ಅದು ವಯಬಿಲಿಟಿ ಆಗ್ತದೆ ಇಲ್ಲ ಫೈನಾನ್ಷಿಯಲಿ. ಯಾಕಂದ್ರೆ ನಾಳೆ ಯಾರಿಗಾರೆ ನಾವು ಡೆವಲಪರ್ ಬಂದು ಯಾವುದೇ ಸೈಟ್ ತೋರಿಸ್ಲಿ, ಡೆವಲಪರ್ ನಾವು ಸೈಟ್ ಕೊಡ್ತೀವಿ ಏರ್ಪೋರ್ಟ್ ಮಾಡೋದಿಲ್ಲ ನಾವು. ಅಲ್ಲಿ ಪ್ಯಾಸೆಂಜರ್ ಲೋಡ್ ಎಷ್ಟು ಬರ್ತದೆ, ಕಾರ್ಗೋ ಲೋಡ್ ಎಷ್ಟು ಬರ್ತದೆ, ಎಲ್ಲ ಅದು ಎಕನಾಮಿಕಲಿ ಅವ್ನು ವಯಬಲ್ ಆಗ್ತಿದ್ರೆ ಅವ್ನು ಬರ್ತಾನೆ, ಇಲ್ಲ ಬರೋದಿಲ್ಲ. ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಗೊಳ್ಳಿ ನಾವು, ಅವಾಗ ಯಾಕೆ ವಯಬಿಲಿಟಿ ಬರೋ ಸಲುವಾಗಿ ನಾವು 150 ಕಿಲೋಮೀಟರ್ ವರೆಗೆ ನೋ ಸೆಕೆಂಡ್ ಏರ್ಪೋರ್ಟ್ ಅಂತ ಹೇಳಿ ನಾವು ಅವ್ರಿಗೆ ವಯಬಿಲಿಟಿ ಬರೋ ಸಲುವಾಗಿ ಕೊಟ್ಟಿದ್ದೇವೆ. ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಅರ್ಥ ಆಯ್ತಲ್ಲ ನಮಗೆ. ವಯಬಿಲಿಟಿ ಸಲುವಾಗಿ ಅವ್ರಿಗೆ 2030 ತನ 2ನೇ ಏರ್ಪೋರ್ಟ್ 150 ಕಿಲೋಮೀಟರ್ ಬರಲ್ಲ ಅಂತ ಹೇಳಿ ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಕೊಟ್ಟಿದ್ದೀವಿ. ಇದೆಲ್ಲ ಬಹಳಷ್ಟು ಇದೆ, ಅದಷ್ಟು ಸರಳವಾಗಿಲ್ಲ ಅದು. ಇದಲ್ಲದೆ ಏರ್ ಸ್ಪೇಸ್ ಇದೆ. ಏರ್ ಸ್ಪೇಸ್ ಈಗ ಒಂದ್ ಕಡೆ ನಮ್ಮ ಯಲಹಂಕ ಏರ್ ಬೇಸ್ ಹೋಗ್ತಿದೆ, ಇನ್ನೊಂದ್ ಕಡೆ HAL ಏರ್ ಸ್ಪೇಸ್ ಇದೆ. ಏರ್ ಸ್ಪೇಸ್ ನಾವು ಪಡ್ಕೋಬೇಕಾದ್ರೆ ನಾವು ಮತ್ತೆ ಒಂದು ಜಾಯಿಂಟ್ ಕಮಿಟಿ ಬರ್ತದೆ. ಆ ಜಾಯಿಂಟ್ ಕಮಿಟಿ ಮುಂದೆ ಹೋಗ್ಬೇಕಾಗ್ತದೆ. ನಾನು ಇಷ್ಟೇ ಹೇಳ್ತೀನಿ, ನಾವು ಎಕ್ಸ್ಪರ್ಟ್ ಕಮಿಟಿಯನ್ನ, ಕನ್ಸಲ್ಟೆಂಟ್ಸ್ನ, DPRನ ವಯಬಿಲಿಟಿ ಸ್ಟಡಿ ಮಾಡಲಿಕ್ಕೆ ನಾವು ಕೊಡ್ತೀವಿ. ಅವ್ರು ಏನ್ ಕೊಡ್ತಾರೆ ಅವ್ರು ಕೊಟ್ಟು ಅವರು ಸಿರಾದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಸಿರಾದಾಗ ಮಾಡೋದಂತೆ, ಬಿಜಾಪುರದಲ್ಲಿ ಮಾಡ್ಬೇಕಾದ್ರೆ ಬಿಜಾಪುರದಲ್ಲಿ ಮಾಡೋದಂತೆ, ಅಥವಾ ನೆಲಮಂಗಲ ಮಾಡೋಣ ಅಂದ್ರೆ ನೆಲಮಂಗಲ ಮಾಡೋಣಂತೆ, ಕನಕಪುರ ಮಾಡೋದು ಕನಕಪುರ ಮಾಡೋಣ. ಅದು ನೋಡ್ಕೊಂಡು ಅಂತಿಮವಾಗಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಿರ್ಣಯ ಮಾಡ್ತಾರೆ. ಅಲ್ಲ ಸರ್, ನೀವು ಇಷ್ಟೆಲ್ಲ ಕನ್ವಿನ್ಸ್ ಮಾಡ್ತಿದ್ರು ಕೂಡ ಬಯಲುಸೀಮೆ ಮತ್ತು ಉತ್ತರ ಕರ್ನಾಟಕ ಭಾಗದ 30ಕ್ಕೂ ಹೆಚ್ಚು ಶಾಸಕರು CM ಮನವಿ ಕೊಟ್ಟಿದ್ದಾರೆ. ಸ್ವಾಭಾವಿಕ ನೋಡಿ, ಏನಾಗಿದೆ ಗೊತ್ತಾ, ಈಗ ನನ್ನನ್ನು ಹಿಡ್ಕೊಂಡು ಉತ್ತರ ಜನ ನಮ್ಮ ಅರವಿಂದ್ ಬೆಲ್ಲರ್ ಅವರು ಹೇಳ್ತಿದ್ರು, ಬಹಳಷ್ಟು ಜನ ನಾವೆಲ್ಲ ಬೆಳಗಾವಿ ಹುಬ್ಳಿಯಿಂದ ಕಡೆ ಚಿತ್ರದುರ್ಗ ಕಡೆ ಬರ್ತೀವಿ, ಆ ಕಡೆ ಏರ್ಪೋರ್ಟ್ ಆದ್ರೆ ನಮ್ಗೆಲ್ಲ ಅನುಕೂಲ ಆಗ್ತದೆ ಅಂತೇಳಿ. ಸೊ ಆ ಕಡೆ ಏರ್ಪೋರ್ಟ್ ಅಂದ್ರೆ ಅದು ಟುವರ್ಡ್ಸ್ ಇಲ್ಲಿ ನೆಲಮಂಗಲ ಬರ್ತದಲ್ಲ ಈಗ, ಅದು ಬಾಯಲ್ಲಿದೆಯಲ್ಲ, ಇದು ಆ ಕಡೆ ಜನಕ್ಕೆ. ನಾವು ಸಿರಾಗ್ ಮಾಡಬೇಕು ಅಂತಂದ್ರೆ ಹಿರಿಯರಿದ್ದಾರೆ, ಜಯಚಂದ್ರ ಅವ್ರಿಗೆ ಗೌರವ ಕೊಡ್ತೇನೆ. ಸಿರಾಗ್ ಮಾಡಿದ್ರೆ ಅಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಲ್ಲ. ಅದು ಏನಾಗ್ತದೆ, ತುಮಕೂರು ಶಿರಾ ಚಿತ್ರದುರ್ಗ ಏರ್ಪೋರ್ಟ್ ಆಗ್ತದೆ. ಅವ್ರಿಗೆ ಅದು ಹೇಳಿದ್ದೀನಿ, ತುಮಕೂರು ಶಿರಾ ಚಿತ್ರದುರ್ಗ ಏನಿದೆಯಲ್ಲ ಆ ಭಾಗಕ್ಕೆ ಒಂದು ಡಿಸ್ಟ್ರಿಕ್ಟ್ ಏರ್ಪೋರ್ಟ್ ಅನ್ನು ಕೂಡ ನೋಡಿ. ಸಫಿಷಿಯಂಟ್ ಟೈಮ್ ಇದೆ, 33 ಟೈಮ್ ಇದೆ. ಈಗ ನಾವು ಚಾಲು ಮಾಡಿದ್ದು ಅಡ್ವಾನ್ಸ್ ಆಕ್ಷನ್ ಇದೆ. ಯಾಕಂದ್ರೆ ನಾವು 33 ಆದ್ಮೇಲೆ ಅವಾಗ ಸ್ಟಾರ್ಟ್ ಮಾಡಿದ್ರೆ 2040 ಹೋಗುತ್ತೆ. 2025 ಇದೆಲ್ಲ ಫೈನಲ್ ಆಗಬೇಕು, 26 ಆಗಿದೆ. ಮುಂದೆ ನಾವು ಅದನ್ನು ಅವಾರ್ಡ್ ಮಾಡಿ ಎಲ್ಲೋ ಮಾಡಿ ಫೈನಲೈಸ್ ಮಾಡಿ ಎಲ್ಲ ಮಾಡ್ಬೇಕಂದ್ರೆ ಯಾರು ಪ್ರೈವೇಟ್ ಪ್ಲೇಯರ್ ಬಂದು ಅದನ್ನ ತಗೊಂಡಾಗ ಅಲ್ಲಿ ನಾವು ಆ ಪ್ರೊಸೆಸ್ ಮಾಡಬೇಕಾಗ್ತದೆ. ಇವೆಲ್ಲ ಮಾಡಿದ್ಮೇಲೆ ಇಟ್ ವಿಲ್ ಟೇಕ್ ಕಮ್ ಟು 2030 ಹತ್ರ ಬಂದ್ಬಿಡ್ತಾರೆ. 31, 32 ಬಂದ್ಬಿಡ್ತದೆ. ವಿಜಯಪುರದ್ದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಎನ್ವಿರಾನ್ಮೆಂಟ್ ಕೇಸ್ ಇದೆ. ಒಂದು ವೈಲೇಷನ್ಸ್ ಕೇಸ್ನಲ್ಲಿ ಒಂದು 245 ಕೇಸಸ್ ಒಂದು NGO ಹಾಕಿದ್ದಾರೆ. ಆರ್ಡರ್ಸ್ ರಿಸರ್ವ್ ಮಾಡಿದ್ದಾರೆ. ಅದು ಬಹುಶಃ ಈ ತಿಂಗಳಲ್ಲಿ ಅದು ಆರ್ಡರ್ ಬಂದ್ಬಿಟ್ರೆ ಬಹುಶಃ ಮುಂದಿನ 6 ತಿಂಗಳಲ್ಲಿ ನಾವು ಏರ್ಪೋರ್ಟ್ ಸ್ಟಾರ್ಟ್ ಮಾಡ್ತೀವಿ. ಫೈರ್ ಆಗಿದೆ, ಅದು ಫೈರ್ ಕ್ಲಿಯರ್ ಆಗಿದೆ. ಒಂದೇ ಎನ್ವಿರಾನ್ಮೆಂಟ್ ಒಬ್ಬರು ಪ್ರೈವೇಟ್ ಇದನ್ನ ಒಂದೇ ಅಲ್ಲ, ಒಂದು 245 ಕೇಸಸ್ ಹಾಕಿದ್ದಾರೆ. ಥ್ಯಾಂಕ್ ಯು. ಸರ್, CM ವಿರುದ್ಧ ಇದೀಗ ಮತ್ತೊಂದು ಪ್ರಾಸಿಕ್ಯೂಷನ್ಗೆ ದೂರು ರಾಜ್ಯಪಾಲರಿಗೆ ಹೋಗಿರುವಂತದ್ದು. 2015ರಲ್ಲಿ ಗಡಿ ಗುತ್ತಿಗೆ ನೀಡುವಂತಹ ವಿಚಾರದಲ್ಲಿ ನವೀಕರಣ ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ 500 ಕೋಟಿ ಕಿಕ್ ಬ್ಯಾಕ್ ಅನ್ನು CM ಪಡೆದಿದ್ದಾರೆ. 2015 ಈಗ ಕೇಳ್ತಾ ಇದ್ದಾರೆ. 2015 ಹಿಂದೆನೇ ಬಹುಶಃ ಅದಕ್ಕೆ ಒಮ್ಮೆ ನಿರ್ಣಯ ಹೋಗಿದೆ. ಅದು ಕರೆಕ್ಟಾ? ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ, ಕರ್ನಾಟಕ ನಂಬರ್ 1 ಭ್ರಷ್ಟಾಚಾರದಲ್ಲಿ. ರಾಯರೆಡ್ಡಿ ಅವರಿಗೆ ಕೇಳಬೇಕು, ಯಾರ್ಯಾರು ಭ್ರಷ್ಟಾಚಾರದಲ್ಲಿ ನೋಡಿದ್ದಾರೆ, ಅವ್ರಿಗೆ ಏನೇನು ಮಾಹಿತಿ ಇದೆ ಅಂತೇಳಿ ರಾಯರೆಡ್ಡಿ ಅವ್ರಿಗೆ ಕೇಳಬೇಕು. ಮತ್ತೆ ನನಗೆ ಅನ್ಸ್ಕೊಂಡಿದ್ದ ಊಟ ನೋಡಿದಾರೆ ಅಂತ ಕೇಳಿದ್ದೀನಿ. ಬಿಜೆಪಿ ಜನಾಕ್ರೋಶ ಯಾತ್ರೆ ನಡುವೆ ಬಸವರಾಜ ರಾಯರೆಡ್ಡಿ ಹೇಳಿಕೆ ಅವ್ರಿಗೊಂದು ರೀತಿ ವೆಪನ್ ಆಗ್ಲಿಲ್ವಾ ಸರ್? ಅದು ಪಕ್ಷ ಗಮನಿಸ್ತದೆ. ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ ಏನ್ರಿ, ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ. ಪಕ್ಷದ AIC ಇದು KPCC ಪ್ರೆಸಿಡೆಂಟು, ಮುಖ್ಯಮಂತ್ರಿಗಳು, AICC ಗಮನಿಸ್ತದೆ.
ಮತ್ತು ರಾಯರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳ್ಬಿಟ್ರು ಅವರು ಯಾರು ಭ್ರಷ್ಟಾಚಾರ ಏನು ಅಂತಂದವ್ರು ಗೊತ್ತಿದ್ರೆ ಬರಲಿ. ಆ ಸರ್ಕಾರ ಗೊತ್ತಿಲ್ಲ ಅದು. ಪಕ್ಷ ನಿರ್ಣಯ ತಗೋತಾರೆ ಬಗ್ಗೆ. ಥ್ಯಾಂಕ್ ಯು. ನಿಶ್ಚಿತವಾಗಿ ಮುಜುಗರ ಅನಿಸ್ತದೆ ಈ ಥರ ಮಾತಾಡೋದು ಸರಿಯಲ್ಲ. ಮತ್ತು ಇವ್ರ ಮೇಲೆ ಇಂಥವ್ರ ಮೇಲೆ ಪಕ್ಷ ಕ್ರಮ ಕೈಗೊಳ್ತಾರೆ.